ಸರ್ ಈಗ ಸಮೀಕ್ಷೆ ಬೇಡ, ಹೊಸದಾಗಿ ಸಮೀಕ್ಷೆನೇ ಮಾಡೋಣ ಅಂತ ಹೇಳಿ ಹೇಳಿದಾರೆ ಸರ್. ಹೊಸ ಜಾತಿ ಗಣತಿ ಸಮೀಕ್ಷೆ ಸರ್. ಮತ್ತೆ ಹೊಸದು ಮಾಡ್ತಾರೆ. ಹಾ ಸರ್. ಯಾವಾಗ ಹೇಳಿದ್ರು ಮಾತ್ರ ಸರ್ ಈಗಾಗಿತ್ತು ಸರ್. ಈಗಾಗಿತ್ತು ಸರ್, ಅವಾಗಲೇ ಆಗಿದ್ದು. ಅಂದ್ರೆ ಈಗ ಹಿಂದೇನಿತ್ತು ಕ್ರಿಶ್ಚಿಯನ್ ಅನ್ನೋ ಒಂದು ಇದಾಯ್ತು ಸರ್, ಅದನ್ನ ಬದಲಾವಣೆ ಮಾಡ್ಬೇಕಂತಿತ್ತು. ಈಗ ಏನ್ ಮಾಡಿದ್ರು ಸಿಎಂ ಅವರ, ಈಗ ಅದೇ ಜಾತಿ ಗಣತಿ ಬದಲು ಈಗ ಹೊಸ ಜಾತಿ ಗಣತಿ ಮಾಡ್ರಿ ಅಂತ ಹೇಳಿದಾರೆ ಸರ್. ಯಾವಾಗ ಈಗಾಗಲೇ 400 ಕೋಟಿ ರೂಪಾಯಿ ಹಾಕ್ಯಾರ ನೀರಾಗ. ಇವ್ರೇನು ಬರೀ ಜಾತಿ ಗಣತಿ ಒಳಗನೆ ಈ ಸರ್ಕಾರ ತನ್ನ ಅವಧಿ ಮುಗಿಸಂಗೆ ಕಾಣಿಸ್ತದೆ ನೋಡ್ರಿ. ಇವತ್ತ ಯಾವ ಸಮಾಜನೇ ಇಲ್ಲ. ಇವತ್ತು ಲಿಂಗಾಯತ ಕ್ರಿಶ್ಚಿಯನ್ ಯಾರು ಅದಾರ, ಕುರುಬ ಕ್ರಿಶ್ಚಿಯನ್ ಎಲ್ಲಿ ಅದಾರ? ಇಂಥ ಸಮುದಾಯಗಳ ಹೆಸರೇನು ಹೇಳ್ಯಾರಲ್ಲ, ಇವ್ರದ್ದು ಒಟ್ಟಾರೆ ಸಮಸ್ತ ಹಿಂದೂ ಸಮಾಜ ಹೊಡಿಬೇಕನ್ನುವಂಥದ್ದು. ನಮ್ಮ ಹಿಂದೂ ಸಮಾಜ ಅಲ್ಪಸಂಖ್ಯಾತರು ಅವ್ರು ಹೆಚ್ಚದಾರ ಅಂತೇಳಿ ಒಂದು ವ್ಯವಸ್ಥಿತವಾದ ಸಂಚು ಇವತ್ತು ಕಾಂಗ್ರೆಸ್ ಕೇಂದ್ರ ವರಿಷ್ಠ ಮಂಡಳಿಯಿಂದ ನಡೆದಿದೆ. ಅದಕ್ಕೆ ಯಾರೂ ಉಪ್ಪು ಹಾಕೋದಿಲ್ಲ. ಎಲ್ಲ ಜನ ಜಾಗೃತ ಆಗ್ಯಾರ. ಇವ್ರು ಏನು ಮಾಡಿದ್ರು ಸಹ ಕರ್ನಾಟಕದಲ್ಲಿ 2028ಕ್ಕೆ ಇವ್ರು ಅಧಿಕಾರಕ್ಕೆ ಬರೋದಿಲ್ಲ. ಹಿಂದಿನ ಸಮೀಕ್ಷೆ ಕ್ಯಾನ್ಸಲ್ ಮಾಡಿ ಈಗ ಹೊಸ ಜಾತಿ ಗಣತಿ ಸಮೀಕ್ಷೆ ಮಾಡ್ತಾರೆ ಸರ್. ಏನ್ ಹೇಳ್ತಾರೆ? ಯಾವ್ದು ಕ್ಯಾನ್ಸಲ್ ಸರ್ ಈಗ ಸಮೀಕ್ಷೆ ಬೇಡ, ಹೊಸದಾಗಿ ಸಮೀಕ್ಷೆನೇ ಮಾಡೋಣ ಅಂತ ಹೇಳಿ ಹೇಳಿದಾರೆ ಸರ್. ಹೊಸ ಜಾತಿ ಗಣತಿ ಸಮೀಕ್ಷೆ ಸರ್. ಮತ್ತೆ ಹೊಸದು ಮಾಡ್ತಾರೆ. ಹಾ ಸರ್. ಯಾವಾಗ ಹೇಳಿದ್ರು ಮಾತ್ರ ಸರ್ ಈಗಾಗಿತ್ತು ಸರ್. ಈಗಾಗಿತ್ತು ಸರ್, ಅವಾಗಲೇ ಆಗಿದ್ದು. ಅಂದ್ರೆ ಈಗ ಹಿಂದೇನಿತ್ತು ಕ್ರಿಶ್ಚಿಯನ್ ಅನ್ನೋ ಒಂದು ಇದಾಯ್ತು ಸರ್, ಅದನ್ನ ಬದಲಾವಣೆ ಮಾಡ್ಬೇಕಂತಿತ್ತು. ಈಗ ಏನ್ ಮಾಡಿದ್ರು ಸಿಎಂ ಅವರ, ಈಗ ಅದೇ ಜಾತಿ ಗಣತಿ ಬದಲು ಈಗ ಹೊಸ ಜಾತಿ ಗಣತಿ ಮಾಡ್ರಿ ಅಂತ ಹೇಳಿದಾರೆ ಸರ್. ಯಾವಾಗ ಈಗಾಗಲೇ 400 ಕೋಟಿ ರೂಪಾಯಿ ಹಾಕ್ಯಾರ ನೀರಾಗ. ಇವ್ರೇನು ಬರೀ ಜಾತಿ ಗಣತಿ ಒಳಗನೆ ಈ ಸರ್ಕಾರ ತನ್ನ ಅವಧಿ ಮುಗಿಸಂಗೆ ಕಾಣಿಸ್ತದೆ ನೋಡ್ರಿ. ಇವತ್ತ ಯಾವ ಸಮಾಜನೇ ಇಲ್ಲ. ಇವತ್ತು ಲಿಂಗಾಯತ ಕ್ರಿಶ್ಚಿಯನ್ ಯಾರು ಅದಾರ, ಕುರುಬ ಕ್ರಿಶ್ಚಿಯನ್ ಎಲ್ಲಿ ಅದಾರ? ಇಂಥ ಸಮುದಾಯಗಳ ಹೆಸರೇನು ಹೇಳ್ಯಾರಲ್ಲ, ಇವ್ರದ್ದು ಒಟ್ಟಾರೆ ಸಮಸ್ತ ಹಿಂದೂ ಸಮಾಜ ಹೊಡಿಬೇಕನ್ನುವಂಥದ್ದು. ನಮ್ಮ ಹಿಂದೂ ಸಮಾಜ ಅಲ್ಪಸಂಖ್ಯಾತರು ಅವ್ರು ಹೆಚ್ಚದಾರ ಅಂತೇಳಿ ಒಂದು ವ್ಯವಸ್ಥಿತವಾದ ಸಂಚು ಇವತ್ತು ಕಾಂಗ್ರೆಸ್ ಕೇಂದ್ರ ವರಿಷ್ಠ ಮಂಡಳಿಯಿಂದ ನಡೆದಿದೆ. ಅದಕ್ಕೆ ಯಾರೂ ಉಪ್ಪು ಹಾಕೋದಿಲ್ಲ. ಎಲ್ಲ ಜನ ಜಾಗೃತ ಆಗ್ಯಾರ. ಇವ್ರು ಏನು ಮಾಡಿದ್ರು ಸಹ ಕರ್ನಾಟಕದಲ್ಲಿ 2028ಕ್ಕೆ ಇವ್ರು ಅಧಿಕಾರಕ್ಕೆ ಬರೋದಿಲ್ಲ.